ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ಸಂತ್ರಸ್ತರಿಗೆ ಮನೆ ನೀಡಲು ಸರ್ಕಾರ ತೀರ್ಮಾನಿಸಿದೆ. ಅದರಂತೆ ಯಾರಿಗೆ ವಸತಿ ಇಲ್ವೋ ಅವರಿಗೆ ಮನೆ ನೀಡಲು ತಯಾರಿ ಕೂಡ ನಡೆಸಿದೆ. ಆದರೆ ಹೊಸ ಮನೆ ಸಿಗುತ್ತೆ ಅಂತ ಯಾರ್ಯಾರೋ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗ್ತಿರೋ ಬೆಳವಣಿಗೆ ಏನು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕೆಲವೇ ದಿನಗಳಲ್ಲಿ ಕೋಗಿಲು ಸಂತ್ರಸ್ತರಿಗೆ ಫ್ಲಾಟ್ ಭಾಗ್ಯ. ಹೊಸ ಮನೆ ನಿರೀಕ್ಷೆಯಲ್ಲಿ ಹಲವು ಮಂದಿ ನಿರ್ವಸತಿಕರು. ನಿವೇಶನ ಸಿಗುತ್ತೆ ಅಂತ ಕಂಡವರು ಅರ್ಜಿ ಸಲ್ಲಿಕೆ. ಕಳೆದ ತಿಂಗಳ 20ನೇ ತಾರೀಕು ಯಲಹಂಕ ಸಮೀಪದ ಕೋಗಿಲು ಕ್ರಾಸ್ ಬಳಿ ಜಿಬಿಎ ಅಧಿಕಾರಿಗಳು ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದ ಮನೆಗಳನ್ನ ತೆರವು ಮಾಡಿದ್ರು. ಈ ಸುದ್ದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗಿತ್ತು. ನಂತರ ಅವರಿಗೆ ಪುನರ್ವಸತಿ ಕೊಡಲು ಸರ್ಕಾರ ತೀರ್ಮಾನ ಮಾಡಿತ್ತು. ಜಿಬಿಎಯಿಂದ 167 ಮನೆಗಳನ್ನ ಮಾತ್ರ ನೆಲಸಮ ಮಾಡಲಾಗಿತ್ತು. ಆದರೆ ಇದೀಗ ಸರ್ಕಾರ ಹೊಸ ಮನೆ ನೀಡುವುದಾಗಿ ಘೋಷಣೆ ಮಾಡುತ್ತಿದ್ದಂತೆ 300ಕ್ಕೂ ಹೆಚ್ಚು ಅರ್ಜಿಗಳನ್ನು ಹಾಕಲಾಗಿದೆ. ಇದರಿಂದ ನಿಜವಾದ ನಿರಾಶ್ರಿತರಿಗೆ ಮನೆ ಕೊಡಲು ಅಧಿಕಾರಿಗಳಿಗೆ ಸವಾಲಾಗಿದೆ. ಇನ್ನು ಅರ್ಹ ಫಲಾನುಭವಿಗಳಿಂದ ಈಗಾಗಲೇ ಅರ್ಜಿ ಸ್ವೀಕಾರವಾಗಿದ್ದು, ಯಾರು ಇದರಲ್ಲಿ ನಿಜವಾದ ಅರ್ಹರು ಎಂದು ಗುರುತಿಸಲು ಕಷ್ಟವಾಗ್ತಿದೆ ಅಂತೆ. ಕಳೆದ ಡೆಮಾಲಿಷನ್ ನಲ್ಲಿ ಮನೆ ಕಳೆದುಕೊಂಡವರು ಕೂಡ ಈ ಬಾರಿ ಅರ್ಜಿ ಹಾಕಿದ್ದಾರಂತೆ. ಇವರ ಪರವಾಗಿ ಕಾಂಗ್ರೆಸ್ನ ಪ್ರಭಾವಿ ಶಾಸಕರು, ಸಚಿವರು ಇದ್ದು ಸಿಎಂ ಮೇಲೆ ಒತ್ತಡ ಹೇರಿ ಅವರಿಗೂ ಮನೆ ಕೊಡಿ ಎಂದು ಶಿಫಾರಸು ಮಾಡುತ್ತಿದ್ದಾರಂತೆ. ಸರ್, ನಾವು ಹೋಗಲೇಬೇಕು. ಯಾಕಂದರೆ ಸರ್ಕಾರದ್ದು ನಿರ್ಧಾರ ಏನಿದೆ ಅದರ ಬಗ್ಗೆ ನಾವೆಲ್ಲ ತಲೆ ಬಗ್ಗಿಸ್ಲೇಬೇಕಿದೆ. ಹೋಗಲ್ಲ ಅಂದರೆ ಅದಾಗಲ್ಲ ಅಲ್ವಾ. ನಮ್ಮದು ಸ್ವಲ್ಪ ಡಿಮ್ಯಾಂಡು ಸರ್ಕಾರ ಕೇಳಬೇಕು, ಅವ್ರ ಡಿಮ್ಯಾಂಡ್ ನಾವು ಕೇಳಬೇಕು. ಯಾರನ್ನ ಇರಲಿ, ನ್ಯಾಯದ ಮಾತಂದರೆ ನಾವು ಮುಂದೆ ಇರ್ತೀವಿ, ತಲೆ ಬಗ್ಗಿಸ್ತೀವಿ. ಈಗ ಹೊಸ ವರ್ಷ ಬೀದಿಲೇ ಕುತ್ಕೊಂಡು ಸೆಲೆಬ್ರೇಷನ್ ಏನು ಮಾಡಿಲ್ಲ. ಹೋದ ವರ್ಷ ಮಾಡಿದ್ವಿ. ಯಾವ ಥರ ಮಾಡಿದ್ರಿ? ನಾವು ತುಂಬ ಚೆನ್ನಾಗಿ ಮಾಡಿದ್ವಿ. ಹೊಸ ಬಟ್ಟೆ, ಕೇಕ್ ಕಟ್ ಮಾಡಿದ್ವಿ, ಸ್ವೀಟ್ ಹಂಚಿದ್ವಿ. ಸಾಕಷ್ಟು ವಿರೋಧದ ನಡುವೆಯೂ ಕೋಗಿಲು ಕ್ರಾಸ್ನ ನಿರಾಶ್ರಿತರಿಗೆ ಮನೆಗಳನ್ನ ಕೊಡೋಕೆ ಸಿದ್ಧತೆಗಳು ನಡೆಯುತ್ತಿವೆ. ಕೆಲವೇ ದಿನಗಳಲ್ಲಿ 11 ಲಕ್ಷ ಮೌಲ್ಯದ ಮನೆಗಳು ನಿರಾಶ್ರಿತರ ಕೈ ಸೇರಲಿದೆ. ಬೈಯಪ್ಪನಹಳ್ಳಿ ಹೋಬಳಿ ಬಳಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ನಿರ್ಮಿಸಲಾದ 1187 ಮನೆಗಳಲ್ಲಿ ನಿರಾಶ್ರಿತರಿಗೆ ನೀಡಲಾಗ್ತಿದೆಯಂತೆ. ಒಟ್ಟು 6 ಬ್ಲಾಕ್ಗಳಲ್ಲಿ ನಿರ್ಮಾಣವಾಗಿರುವ ಫ್ಲಾಟ್ಗಳು ಇದಾಗಿದ್ದು, ಲಿಫ್ಟ್, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಇರಲಿದೆ. ಇದೀಗ ಅರ್ಹ ಫಲಾನುಭವಿಗಳ ಹುಡುಕಾಟದಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಯಾರು ಅರ್ಹರು, ಯಾರು ಅನರ್ಹರು ಅನ್ನೋ ಗೊಂದಲದ ನಡುವೆ 2 ದಿನಗಳಲ್ಲಿ ನಿವೇಶನ ಹಂಚಿಕೆಯಾಗುವ ಸಾಧ್ಯತೆ ಇದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.